स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಜಯವಾಗಲಿ. ಬೇಕೇ ಬೇಕು, ಬೇಕೇ ಬೇಕು. ಜಿಲ್ಲಾಧಿಕಾರಿಗಳ ಮರು ವರ್ಗಾವಣೆ ಇಲ್ಲಿ ಆಗಬೇಕು, ಆಗಲೇಬೇಕು. ಜಿಲ್ಲಾಧಿಕಾರಿಗಳ ಮರು ವರ್ಗಾವಣೆ ಆಗಲೇಬೇಕು. ಜಿಲ್ಲಾಧಿಕಾರಿಗಳ ಮರು ವರ್ಗಾವಣೆ ಆಗಲೇಬೇಕು. ವಿಜಯಪುರ ಜಿಲ್ಲಾಧಿಕಾರಿಗಳು ಟಿ ಭೂಬಾಲನ್ ಅವರ ವರ್ಗಾವಣೆಯಿಂದ ಇವತ್ತು ಬಿಜಾಪುರ ಜಿಲ್ಲೆಯ ಜನತೆಗೆ ತುಂಬ ನೋವಾಗಿದೆ. ಅವರ ಕಾರ್ಯವೈಖರಿಗಳು ತುಂಬ ಶ್ಲಾಘನೀಯ. ಅವರು ಬಡಬಗ್ಗರು ಇಲಾಖೆಗೆ ಬಂದರೆ ತೀವ್ರಗತಿಯಲ್ಲಿ ಕೆಲಸ ಮಾಡಿಕೊಡ್ತಕ್ಕಂಥ ಒಂದು ಅವ್ರದ್ದು ನಿಯತಿತ್ತು. ಒಬ್ಬ ಜಿಲ್ಲಾ ಪ್ರಾಮಾಣಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದು ಶ್ಲಾಘನೆ ಅಂತಲೇ ಹೇಳಬೇಕು. ಇವತ್ತು ಯಾವ ಅಧಿಕಾರಿಗಳು ಬಂದರೂ ಕೂಡ ನಾವು ಹೊಗಳುವಂಥ ಪ್ರಶಂಸನೆ ಮಾಡ್ತಕ್ಕಂಥದ್ದು ನಮ್ಮ ಜಾಯಮಾನ ಒಳಗೆ ಇಲ್ಲ. ಆದರೆ ಸತ್ಯಕ್ಕೆ ಸತ್ಯನೇ ಅನ್ನಬೇಕು. ಅಂಥ ಒಬ್ಬ ಅಧಿಕಾರಿ, ಜಿಲ್ಲಾಧಿಕಾರಿ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಬಡಬಗ್ಗರ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ರಸ್ತೆ ಕೆಲಸಗಳಾಗಿರ್ಬೋದು, ನಮ್ಮ ಕೇಂದ್ರ ಗ್ರಂಥಾಲಯದ ಗಾಂಧಿ ವೃತ್ತದ ಹಿಂದುಗಡೆ ಇರತಕ್ಕಂಥ ಒಂದು ಗ್ರಂಥಾಲಯ, ಅಲ್ಲಿ ಲಕ್ಷಾಂತರ ಪುಸ್ತಕಗಳು ಮಳೆಯಲ್ಲಿ ನೆಂದು ಹಾಳಾಗಿ ಹೋದವು. ಆ ಒಂದು ವಿಷಯವನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ತೀವ್ರಗತಿಯಲ್ಲಿ ಏನು ಒಂದು ಅರಾಜಕತೆಯನ್ನು ವ್ಯಕ್ತಪಡಿಸಿರತಕ್ಕಂಥ ಗ್ರಂಥಪಾಲಕರ ಮೇಲೆ ಒಂದು ಕ್ರಮವನ್ನು ಜರುಗಿಸಿ ಆ ಪುಸ್ತಕಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಅನುದಾನವನ್ನು ತರಿಸಿ ಗ್ರಂಥಾಲಯವನ್ನು ನವೀಕೃತಗೊಳಿಸಿ ಮತ್ತೆ ಒಳ್ಳೆ ಪುಸ್ತಕಗಳನ್ನು ಆ ಗ್ರಂಥಾಲಯದಲ್ಲಿ ತಂದಿರಿಸಿದ್ದು ಕೂಡ ಒಂದು ಒಳ್ಳೆಯ ಕೆಲಸವನ್ನು ಕೂಡ ಅವರು ಮಾಡಿದರು. ಈ ವಿಷಯವನ್ನು ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರಿಗೆ ಗೊತ್ತಾದ ನಂತರ ಅದನ್ನು ಉದ್ಘಾಟನೆ ಮೂಲಕ ಆ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ್ರಿಂದ ಅಲ್ಲಿ ಒಳ್ಳೆಯ ಓದುಗರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಮತ್ತು ಬೇರೆ ಕೋರ್ಸ್ಗಳನ್ನು ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಚಿವರು ಕೂಡ ಮಾಡಿಕೊಟ್ಟಿದ್ದಾರೆ. ಡಿ ಸಿ ಅವರು ಕೂಡ ಅದರಲ್ಲಿ ಅವರು ಪಾಲುದಾರರು ಅವರು ಕೂಡ ಇದ್ದಾರೆ. ಇವತ್ತು ರಸ್ತೆಗಳಾಗಿರ್ಬೋದು, ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳಿದ್ದರೂ ಕೂಡ ಅದನ್ನು ತೀವ್ರಗತಿಯಲ್ಲಿ ಮಾಡಿಕೊಡ್ತಕ್ಕಂಥ ಒಂದು ಒಳ್ಳೆಯ ಪ್ರಾಮಾಣಿಕ ಅಧಿಕಾರಿ ಅಂತಲೇ ಇವತ್ತು ನಾವು ಹೇಳ್ಬೋದು. ಇವತ್ತು ವರ್ಗಾವಣೆ ಏನಾಗಿದೆ ಅವರ ವರ್ಗಾವಣೆ ಮತ್ತೆ ಬಿಜಾಪುರದಲ್ಲಿ ಆಗಲಿ ಅಂಥೇಳಿ ಇವತ್ತು ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಮೂಲಕ ನಾವು ಒತ್ತಾಯವನ್ನು ಸರ್ಕಾರಕ್ಕೆ ಒತ್ತಾಯಪಡಿಸ್ತೇವೆ. ಆದರೆ ಅನಿವಾರ್ಯವಾಗಿ ಅವರು ಹೋದರೂ ಕೂಡ ಬರುವಂಥ ಜಿಲ್ಲಾಧಿಕಾರಿಗಳು ಕೂಡ ಒಳ್ಳೆಯ ಒಂದು ಮಾದರಿ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ನಂಬಿಕೆ ಇದೆ. ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ವರ್ಗಾವಣೆಯನ್ನು ನಾವು ಖಂಡಿಸಿ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡಿ ಪುನರ್ ಅವರನ್ನೇ ನೇಮಕ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಯಾಕೆ ಸರ್, ಅವರಿಗೆ ಯಾಕೆ ಮತ್ತೊಬ್ಬ ಅಧಿಕಾರಿ ಬರ್ತಾರಲ್ಲ? ಬೇರೆ ಅಧಿಕಾರಿಗಳು ಬರಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಒಳ್ಳೆಯ ಅಧಿಕಾರಿನೇ ಅನ್ನಬೇಕು. ಇನ್ನೂ ಒಂದು ವರ್ಷ ಕಾಲಾವಕಾಶ ಇದೆ, ಮುಂದುವರಿಬಹುದಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೂ ಒಂದು ವರ್ಷದಿಂದ ಏನು ಬದಲಾವಣೆ ಆಗ್ತದೆ ಬಿಜಾಪುರದಲ್ಲಿ? ಏನು ಬದಲಾವಣೆ ಆಗ್ತದಂದರೆ ರಸ್ತೆಗಳಾಗ್ತವೆ, ಸ್ಲಮ್ ಏರಿಯಾ ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಸಂಬಂಧಪಟ್ಟ ಮನೆಗಳಾಗಿರ್ಬೋದು, ಯಾವ ಕೆಲಸಗಳು ಅಡೆತಡೆಯಾಗಿ ಅಧಿಕಾರಿಗಳಿಂದ ನಿಂತಿದ್ದಾವೆ ಅಂಥ ಕೆಲಸಗಳು ಕೂಡ ಕ್ವಿಕ್ಕಾಗಿ ಆಗಲಿಕ್ಕೆ ಉದಾಹರಣೆಗಳು ಸಾಕಷ್ಟಿವೆ ಬಿಜಾಪುರದಲ್ಲಿ. ಎಲ್ಲ ಅಧಿಕಾರಿಗಳಿಗೆ ಅವರು ಮಾಡ್ರಪ್ಪ ಅಂಥೇಳಿ ಶಿಫಾರಸು ಮಾಡಿದ್ರಿಂದ, ಸೂಕ್ತ ಕ್ರಮ ಕೈಗೊಂಡಿದ್ದರಿಂದ ಎಲ್ಲ ಕೆಲಸಗಳು ಆಗಿವೆ. ಅದಕ್ಕಾಗಿ ನಾವು ಒಂದು ಪ್ರೀತಿಯ ದ್ಯೋತಕವಾಗಿ ಒಂದು ವಿಶ್ವಾಸದ ಮೇರೆಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳು ಮತ್ತೆ ಇಲ್ಲಿ ಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ಬೋದು, ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಈಗ 14ನೇ ತಾರೀಕಿಗೆ ಸಿ ಎಂ ಅವರು ಇಂಡಿಗೆ ಬರಾಕತ್ತಾರೆ, ಅವ್ರಿಗೆ ಏನೆಲ್ಲ ಮನವಿ ನೀಡುತ್ತೀರಿ ಜಿಲ್ಲಾಧಿಕಾರಿಗೆ? ಮತ್ತು ಅಷ್ಟರೊಳಗೆ ಇದು ಆದೇಶ ಆಗಿತ್ತು ಅಂತಂದರೆ ಅದು ರದ್ದು ಮಾಡಲಿಕ್ಕೆ ಸರ್ಕಾರದಿಂದ ಅದು ಆಗ್ತಿತ್ತು ಅಂತಂದರೆ ಆದರೂ ಕೂಡ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಕೂಡ ನಾವು ಕೊಡ್ತೇವೆ. ತಮ್ಮ ಹೆಸರು ಹೇಳಿ. ಶೇಷರಾವ್ ಮಾನೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ, ಎಚ್ ಶಿವರಾಮೇಗೌಡರ ಬನ, ವಿಜಯಪುರ. ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರದ ಜಿಲ್ಲಾ ಗೌರವಾಧ್ಯಕ್ಷ
ನಾಗಿ ಐತಿಹಾಸಿಕ ನಗರ ಬಿಜಾಪುರ ಜಿಲ್ಲೆಯ ದಕ್ಷ ಆಡಳಿತಗಾರರು, ಸಾಧನೆಯ ಸಾಕಾರ ಮೂರ್ತಿ ಶ್ರೀಮಾನ್ ಟಿ ಭೂಬಲನವರ ದಿಢೀರ ವರ್ಗಾವಣೆಯ ಕೇಳಿ ನಮಗೆ ತುಂಬ ವಿಷಾದ ಆಗ್ತಾ ಇದೆ. ಸುಮಾರು ಸತತ 2 ವರ್ಷಗಳ ಕಾಲ ಕರ್ನಾಟಕ ಸರ್ಕಾರದ ಸಮಸ್ತ ಎಲ್ಲ ಯೋಜನೆಗಳ ಒಂದು ಪೂರಕ ಪ್ರೇರಕ ಶಕ್ತಿಯಾಗಿ ಜಿಲ್ಲಾಧಿಕಾರಿಗಳು ಈ ಜಿಲ್ಲೆಗೆ ತಮ್ಮ ಅವಿಸ್ಮರಣೀಯ ಸೇವೆಯನ್ನು ಕೊಡಮಾಡಿದ್ದು ಇಲ್ಲಿ ಸ್ಮರಿಸಬೇಕಾಗ್ತದೆ. ಯಾಕಂದರೆ ನಾವು ಹೋರಾಟಗಾರರು, ಸಂಘಟನೆ ಒಂದು ಬಲದಿಂದ ಅನೇಕ ಸಮಸ್ಯೆಗಳನ್ನು ಕುರಿತು ಅವರನ್ನು ಸಂಪರ್ಕಿಸಿದಾಗ ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಮಾಡಿ ನಮಗೆ ಸಾಂತ್ವನವನ್ನು ಕೊಟ್ಟು, ಇನ್ನೂ ಕೂಡ ಅವರ ಸಂಪರ್ಕದಲ್ಲಿ ಬರ್ತಕ್ಕಂಥ ಅನೇಕ ಬಡಬಗ್ಗರ ಅನೇಕ ಜಲವಂತ ಸಮಸ್ಯೆಗಳಿಗೆ ತ್ವರಿತ ಪರಿಹಾರವನ್ನು ಕೊಡಮಾಡ್ತಕ್ಕಂಥ ಒಬ್ಬ ಆದರ್ಶ ದಕ್ಷ ಆಡಳಿತಗಾರನ ಕಳೆದುಕೊಂಡಿದ್ದು ನಮ್ಮೆಲ್ಲರ ದುರ್ದೈವದ ಸಂಗತಿ. ಈ ದಿಢೀರ ಸರ್ಕಾರದ ಒಂದು ಆದೇಶವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೇವೆ. ಖಂಡಿಸುವ ಒಂದು ಹಿನ್ನೆಲೆ ಅಂತಂದರೆ, ಇಂಥ ಒಂದು ಐತಿಹಾಸಿಕ ಜಿಲ್ಲೆಗೆ ಇವರು ಇನ್ನೂ ಕೂಡ ಕೆ ಆಕ್ಟ್ ಪ್ರಕಾರ ಒಬ್ಬ ಜಿಲ್ಲಾಧಿಕಾರಿಗಳನ್ನು ಸತತ 3 ವರ್ಷಗಳ ಕಾಲ ಸರ್ಕಾರ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಒಂದು ಪ್ರೊವಿಷನ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇನ್ನೂ 1 ವರ್ಷ ಇಲ್ಲೇ ಇವ್ರನ್ನ ಬಿಟ್ಟುಕೊಟ್ಟಿದ್ದರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಇಲ್ಲಿ ಆಗಲಿಕ್ಕೆ ಶಕ್ಯಗಳು ಇದ್ದು, ಆದರೂ ಈಗ ಸರ್ಕಾರದ ಆದೇಶ ಯಾವ ರೀತಿ ಅದನ್ನು ಆಗಿದೆ ಅಂತಂದು ಅದರ ಬಗ್ಗೆ ನಾವು ತಲೆ ಕೆಡಿಸೋದಿಲ್ಲ. ಈಗ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೊಸ ಜಿಲ್ಲಾಧಿಕಾರಿಗಳನ್ನು ಕೂಡ ನಾವು ಆತ್ಮೀಯಿಂದ ಸ್ವಾಗತಿಸಿ ಈ ಜಿಲ್ಲೆಗೆ ಅಭಿವೃದ್ಧಿಗೋಸ್ಕರ ಸಮರ್ಪಕ ಇಂಥ ಜಿಲ್ಲಾಧಿಕಾರಿಗಳನ್ನು ಮತ್ತೆ ಸರ್ಕಾರ ನೇಮಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೊಸ ಮಾರ್ಗೋಪಾಯವನ್ನು ಕಂಡುಹಿಡಬೇಕಂತೂ ನಮ್ಮ ಆಗ್ರಹ ಇದೆ. ಸರ್, ಈಗ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಅಂತ ಮತ್ತೊಬ್ಬ ಜಿಲ್ಲಾಧಿಕಾರಿ ಬರ್ತಾರೆ, ಅದ್ರಲ್ಲಿ ಸಮಸ್ಯೆ ಇದೆ ಅಥವಾ ಇವರಿಗೆ ಅದು ಆದೇಶ ಕ್ಯಾನ್ಸಲ್ ಮಾಡಿ ಇವರೇ ಬರಬೇಕಂತ ಈಗಾಗಲೇ ಇವರು ಈ ಜಿಲ್ಲೆಯ ನಾಡಿ ಮಿಡಿತವನ್ನು ಕಂಡು ಹಿಡಿದಿದ್ರು. ಅದಕ್ಕೆ 2 ವರ್ಷದ ಕಾಲ ಹೇಗೆ ಹೋಯಿತು ಅದು ಕೂಡ ಗೊತ್ತಾಗಲಿಲ್ಲ. ಈ ಜಿಲ್ಲೆಯ ನಾಡಿ ಮಿಡಿತ ಹಿಡ್ತಕ್ಕಂಥ ಅಧಿಕಾರಿಗಳನ್ನು ಇನ್ನೂ ಸ್ವಲ್ಪ ಹೆಚ್ಚಿನ ಅವಕಾಶ ಕೊಡಮಾಡಿದ್ದರೆ ಈ ಜಿಲ್ಲೆಗೆ ಒಂದು ಪ್ರಗತಿದಾಯಕ ಒಂದು ಶಕ್ತಿ ಆಗ್ತಿತ್ತು. ಬರ್ತಕ್ಕಂಥವ್ರಿಗೂ ಕೂಡ ಅವರು ಅಭಿವೃದ್ಧಿಗಾಗಿ ಮೀಸಲಿಟ್ಟಿರ್ತಾರೆ ತನ್ನ ಕರ್ತವ್ಯವನ್ನು. ಆದರೆ ಇವರೇ ಇದ್ದರೆ ನಮಗೆ ಸ್ವಲ್ಪ ಎಲ್ಲ ರೀತಿಯ ಅನುಕೂಲಗಳು ಆಗ್ತಿತ್ತು. ಯಾಕಂದರೆ ದಯನೀಯವಾಗಿ ಬರ್ತಕ್ಕಂಥ ತಮ್ಮ ಸಂಪರ್ಕದಲ್ಲಿರ್ತಕ್ಕಂಥ ಎಲ್ಲರನ್ನ ಒಂದು ಆತ್ಮೀಯವಾಗಿ ಇವರು ಬರಮಾಡಿಕೊಡ್ತಿದ್ರು, ಅವರಿಗೆ ಒಂದು ಪರಿಹಾರ ಸೂಕ್ತವಾಗಿ ಕೊಡಮಾಡ್ತಿದ್ರು. ಆ ದಿಶೆಯಲ್ಲಿ ನಾವು ಇವರೇ ಇರಬೇಕಂತ ನಮ್ಮದು ಒಂದು ಒತ್ತಾಯ ಇತ್ತು. ಸರ್ಕಾರದ ಆದೇಶ ಆಗಿದೆ ಅಂತ ಕೇಳಿದ್ದೀವಿ, ಆದರೂ ಕೂಡ ನಮಗೆ ಸ್ವಲ್ಪ ವಿಷಾದ ಆಗ್ತಾ ಇದೆ. ನಾನು ಮೊಹಮ್ಮದ್ ಶಫಿ ಖಲಾಸಿ, ಕರ್ನಾಟಕ ಎಚ್ ಶಿವರಾಮೇಗೌಡರ ಬಣದ ಜಿಲ್ಲಾ ಗೌರವಾಧ್ಯಕ್ಷ, ಬಿಜಾಪುರ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.